ಅಂಕಲ್ ನಾ ತಿನ್ನಿಸ್ತಾರದು ಅಂಕಲ್. ನಮ್ಮ ಬ್ಲಾಗ್ಗೆ ನಮ್ಮ ಮನೆಗೆ ಬಂದಿದ್ದೀರಾ ಸಿಕ್ಕೊಟ್ಟೆ. ನನಗೆ ಹೆಂಗ್ ಅನ್ಸ್ತೈತೆ ಅಂದ್ರೆ ಕಾಂತಾರ ಫಿಲಮ್ ಅಲ್ಲಿ ಶೂಟಿಂಗ್ ಗೀಟಿಂಗ್ ಮಾಡ್ಬೇಕಾರೆ ಮೇಕಪ್ ಹಾಕ್ತಾರಲ್ಲ. ಸಾರಿ ಮಾ, ಗ್ರಾಮರ್ ಮಿಸ್ಟೇಕ್ ಆಯ್ತು. ನೀನ್ 18 ವರ್ಷದ ಹುಡುಕಿ, ಅವಳು ಮುದ್ಕಿ. ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅಂಕಲ್, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನಿಮ್ ಹೇರ್ ಸ್ಟೈಲ್ ಹೋಗಿದ ತಕ್ಷಣ ಇಂಟರ್ನ್ಯಾಷನಲ್ ಟ್ರಿಪ್. ಒಂಚೂರು ಒಂಚೂರು ಮೆಲ್ಲಕ್ ನಗವ ಲೈಟ್ ಆಗಿ ನಿಮ್ಮ ಮೇಲೆ ಫ್ರೆಶ್ ಆಗಿದ್ದೀನಿ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಸೊ ಓದ್ ಬ್ಲಾಗ್ ಪ್ರ್ಯಾಂಕ್ ಬ್ಲಾಗ್ ಹೆಂಗಿತ್ತು ಗೈಸ್? ಸಾಕಾಗಿತ್ತು, ನೆಕ್ಸ್ಟ್ ಲೆವೆಲ್ ಹೆಂಗಿತ್ತು ಅಂತ ಕಾಮೆಂಟ್ ಹಾಕಿ. ಸೊ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಮ್ಮ ಡುಮ್ಸ್ ಅವರ ಫ್ಯಾಮಿಲಿ ಬರ್ತಾರೆ, ಅಂದ್ರೆ ನಮ್ಮ ಕದು ಅವರ ಫ್ಯಾಮಿಲಿ ಎಲ್ಲ ಬರ್ತಾರೆ. ಅವರು ಏನೋ ಒಂದು ಕೆಲ್ಸದ ವಿಚಾರಕ್ಕೆ ಬೆಂಗಳೂರು ಬಂದಿದ್ರು, ಹಂಗೆ ಇಲ್ಲಿ ಬರ್ತಾರಂತೆ. ಸೊ ಅವಳಿಗೂ ಏನಾದ್ರು ಒಂದು ಇರ್ಬೇಕಲ್ಲ, ಏನಾದ್ರು ಒಂದು ಪ್ರ್ಯಾಂಕ್ ಮಾಡ್ಬೇಕಲ್ಲ ಅಂದ್ರೆ ಯೋಚನೆ ಮಾಡ್ತಾ ಇದೀನಿ, ಏನಂತ ಗೊತ್ತಿಲ್ಲ. ಬಟ್ ನಾರ್ಮಲ್ ಇದು ನಮ್ಮ ಡೈಲಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತಿರೋದು. ನಮ್ಮ ಅವ್ವಾಕಿ ಹಲೋ ಮಧು, 100 ಸಾರಿ ಹೇಳಿದರು ಪ್ರ್ಯಾಂಕ್ ಆಗ್ಬಿಟ್ಟು ಹೆಂಗೆ ಕಸ ಹೊಡಿತಿದ್ದಲ್ಲ ಗುರು. ನೆಕ್ಸ್ಟ್ ಲೆವೆಲ್ ಆಗಿತ್ತು ಗುರು, ಖುಷಿ ಆಯ್ತು. ಒಟ್ಟಿನಲ್ಲಿ ಸಖತ್ ಖುಷಿ ಆಯ್ತು ಪ್ರ್ಯಾಂಕ್ ಮಾಡಿದ್ದು. ಮೊನ್ನೆ ಮಾಡಿರೋ ಲೆಮನ್ನು, ಇವಾಗ ಮಾಡಿರೋ ಬಿಸ್ಕೆಟು, ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಾನು ನಿಮ್ಗೆ ಒಂದ್ಸಲಿ ಹೇಳಿದ್ದೆ, ಓಲ್ಡ್ ಮಾರ್ಕ್ಸ್ ಕಾರ್ಡ್ ಅಂದ್ರೆ ನಮ್ಮ ಫ್ಯಾಮಿಲಿ 7 ಜನದ್ದು ಕೂಡ ಚಿಕ್ಕ ವಯಸ್ಸಿಂದನೂ 10th ವರ್ಗು ಓಲ್ಡ್ ಮಾರ್ಕ್ಸ್ ಕಾರ್ಡ್ ಏನೇನೈತೆ ಅದ್ರದ್ದು ರಿಸಲ್ಟ್ ಎಷ್ಟಾಗ್ತಿದ್ದಾರೆ ಅದನ್ನು ತೋರ್ಸೋಣ ಅಂತ ಒಂದು ಹೇಳಿದ್ನಲ್ಲ ಪ್ಲಾನಲ್ಲಿ. ಅದು ಕೆಲವರು ಮಾಡಿ ತುಂಬ ಜನ ಮಾಡಿ ಅಂತ ಹೇಳಿದ್ರಿ, ಆ ಕಮೆಂಟಲ್ಲಿ ನೋಡಿದ್ದೆ ನಾನು. ಸೊ ಅದನ್ನು ಮಾಡಬೇಕು ಅಂತ ಇದ್ದೀನಿ. ವಿಲ್ ಪ್ಲಾನ್ ಸೂನ್. ಯಾರ ಹತ್ರ ಇರುತ್ತೋ, ಎಷ್ಟು ಇರುತ್ತೋ ಅಷ್ಟು ತೋರಿಸೋದು. ಸೊ ಇನ್ ಕೇಸ್ ನಮ್ಮ ಅಮ್ಮನ ಹತ್ರ ಇಲ್ಲ ಅಂದ್ರೆ ಎಂತ ಮಾಡೋಕ್ಕಾಗಲ್ಲ, ಅಪ್ಪನ ಹತ್ರ ಇದ್ದೇ ಇರುತ್ತೆ. ಹಂಗೆ ಎಲ್ಲರ ಹತ್ರನು ಒಂದೊಂದೇ ರೌಂಡ್ ನೋಡ್ಕೊಂಬರೋದು ಗೈಸ್. ಲಿಟ್ರಲಿ 4 ನಿಂಬೆ ಹಿಂಡ್ಬಿಟ್ಟು ಒಂದು ಪ್ರ್ಯಾಂಕ್ ಮಾಡಿದ್ನಲ್ಲ, ಅದ್ರಲ್ಲಿ ನಮ್ಮ ಅಪ್ಪ ಒಂದು ಕ್ರೇಜಿ ಎಕ್ಸ್ಪ್ರೆಷನ್ ಕೊಟ್ರು. ನನ್ಗೆ ಎಷ್ಟು ನಗು ಬರ್ತೈತೆ ಅಂದ್ರೆ ನೋಡ್ದಾಗೆಲ್ಲ ನಗು ಬರ್ತೈತೆ. ಇದೊಂದ್ಸರಿ ನೋಡಿ, ನೋಡಿ ನಮ್ಮ ಅಪ್ಪಂದು ಅಂದ್ರೆ ಆ ತರ ವಿಯರ್ಡ್ ಎಕ್ಸ್ಪ್ರೆಷನ್ ನಾನು ಜಾಸ್ತಿ ನೋಡಿಲ್ಲ. ಫಸ್ಟ್ ಟೈಮ್ ನೋಡಿರೋ ತರ ಅನ್ಸ್ಬಿಡ್ತು. ಹೆವಿ ನಕ್ಕು ಸಾಕಾಗ್ಬಿಟ್ಟೈತೆ ನನಗಂತೂ. ಯಪ್ಪ ಆಟ್ಸ್ ಆಫ್ ಗೈಸ್. ಇನ್ನೊಂದು ಸ್ವಲ್ಪ ತಲೆ ನಮ್ಮ ಡುಮ್ಸ್ ಫ್ಯಾಮಿಲಿ ಬರ್ತಾರೆ, ಅದಕ್ಕೆ ನಾನು ಒಂದೇ ಒಂದು ಓರಿಯೋ ಬಿಸ್ಕೆಟ್ಗೆ ಕೋಲ್ಗೇಟ್ ಪೇಸ್ಟ್ ಹಾಕಿದ್ದೀನಿ. ಹೋಗಿದ ತಕ್ಷಣ ಬಾಯಿ ಸಿಹಿ ಮಾಡ್ಕೊಳ್ಳಿ ಅಂತ ಒಂದು ಆಂಟಿ ಕೊಡ್ತೀನಿ, ಒಂದು ಅಂಕಲ್ ಕೊಡ್ತೀನಿ, ಅದಾದ್ಮೇಲೆ ನಮ್ಮ ಡುಮ್ಸು ಕೊಡ್ತೀನಿ, ಅಂದ್ರೆ ನಮ್ಮ ಕದು ಕೊಡ್ತೀನಿ. ಆಮೇಲೆ ಅವಳಿಗೆ ಕಿಂಡಲ್ ಮಾಡ್ತೀನಿ ಅಂತ ಏನೋ ಅನ್ಕೊಂಬಿಡಿಯಪ್ಪ, ಅದು ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಗ್ಬಿಟ್ಟೈತೆ ನನಗೆ, ಅದಕ್ಕೋಸ್ಕರ ಹೇಳೋದು ಅವಳಿಗೆ. ಗೈಸ್ ಇವಾಗ ಮಧ್ಯಾಹ್ನದ ಸಮಯ, ಊಟ ಮಾಡಬೇಕು. ನಮ್ಮ ಮನೇಲಿ ರೈಸು ಮತ್ತೆ ಮೊಸರು ಮಾಡಿದ್ದಾರೆ, ಮೊಸರನ್ನ ತಿನ್ಬೇಕು. ಇವಾಗ ಒಂದ್ ಸ್ವಲ್ಪ ದಿನದಿಂದ ಅಭ್ಯಾಸ ಹೆಂಗ್ ಮಾಡ್ಕೊಂಡಿದ್ದೀನಿ ಅಂದ್ರೆ, ನಮ್ಮ ಅಮ್ಮ ಹಾಕೊಟ್ರೇನೆ ನನಗೆ ಹೊಟ್ಟೆ ತುಂಬೋದು, ನಮ್ಮ ಅಮ್ಮ ಹಾಕೊಟ್ಟಿಲ್ಲ ಅಂದ್ರೆ ನಂಗೆ ಹೊಟ್ಟೆನೇ ಎಸೆಯಲ್ಲ ಅನ್ನೋ ತರ ಆಗ್ಬಿಟ್ಟೈತೆ ನನಗೆ. ಪ್ರತಿ ಸರಿನೋ ನಮ್ಮ ಅಮ್ಮ ಹೋಗೋ ಊಟ ಮಾಡು ಅಂದ್ರೆ ಹಾಕೊಡಮ್ಮ, ಹೋಗೋ ಹಾಕೊಡಮ್ಮ, ಕಾಫಿ ಕೊಡೋ ಮಾಡ್ಕೊಡಮ್ಮ, ಹಿಂಗೆ ಈ ತರನೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೀನಿ. A few moments later. ಓಹೋ ಬರ್ಬೇಕು. ಹಲೋ ಹಾಯ್ ಡುಮ್ಸ್. ನನ್ ಕಾಲಿಗೆಪ್ಪ ಅಂಕಲ್. ಆರಾಮ ಅಂಕಲ್? ಆರಾಮ. ಏನ್ರಿ ಗುಂಡು ಬಾಸ್? ಆಂಟಿ ಬರ್ಬೇಕು, ಅಂಕಲ್ ಬರ್ಬೇಕು, ಬಡವ್ರ ಮನೆಗೆ ಬರ್ಬೇಕು. ಅಂಕಲ್ ನಾನು ಪೆಪ್ಸಿ ಹೇಳಿದ್ರೆ ಫಾಂಡ ತಗೊಂಡ್ಬಿಟ್ಟಿದ್ರ? ಅಮ್ಮ ಇಲ್ಲಿ ನೋಡಮ್ಮ, ದುಡ್ಡು ಉಳಿಸ್ತಾ ಇರೋದು ನೋಡಿ, ಫಾಂಡ ತಗೊಂಡ್ಬಿಟ್ಟು. ಗೈಸ್ ನಮ್ಮ ಮನೆಗೆ ಬಂದವ್ರಿ, ಫಸ್ಟ್ ಬಾಯ್ ಸಿಹಿ ಮಾಡ್ಸೋಣ ಎಲ್ರಿಗೂ. Flash back. End of flashback. ಏನ್ ಹೇಳ್ತೀರ? ಬಾಯ್ ಸಿಹಿ ಮಾಡ್ಸುವ, ಬಾಯ್ ಸಿಹಿ ಮಾಡೋಣ ಎಲ್ರಿಗೂ. ಒಂದು ಬಿಸ್ಕೆಟ್ ಕೊಟ್ಬಿಟ್ಟು. ಅಂಕಲ್ ನಾ ತಿನ್ನಿಸ್ತಾರದು ಅಂಕಲ್, ತಿನ್ಬೇಕು ಫುಲ್ ಹೋಗಿ. ಮನೆಗೆ ಬಂದವ್ರಿ, ಬಾಯ್ ಸಿಹಿ ಮಾಡುವ. ಅಂಕಲ್ ತಾಳಿ, ನಮ್ಮ ಬ್ಲಾಗ್ಗೆ ನಮ್ಮ ಮನೆಗೆ ಬಂದಿದ್ದೀರಾ, ಸಿಹಿ ಕೊಟ್ಟೆ. ಯಾಕೆ ಅಂಕಲ್ ತಿನ್ಬಾರ್ದಾ? ಇಲ್ಲ ತಾಳಿ ಆಂಟಿ. 9 ತೋಳ ಹಳ್ಳಕ್ಕೆ ಬಿತ್ತು. ಏನೈತೆ?
ಹಲೋ ಬಾಯಿಗೆ ಹೋಯ್ತಾ ಅಂಕಲ್ ನಿಮ್ದೆಲ್ಲ ಇಲ್ಲ ಬಿಡಿ ಕದುಗ್ ಮಾತ್ರ ಅದು ಐ ಆನ ನಂಗೆ ಗೊತ್ತಿಲ್ಲ ಅದ್ರಲ್ಲೂ ಇದ್ರೆ ಏನ್ ಮಾಡ್ತೀಯ ಸರಿ ಆನ್ ಆಯ್ತು ಅಲ್ಲಿ ಪರವಾಗಿಲ್ಲ ಆನು ನಾನು ತಿನ್ನಿಸ್ತಾರ ಅಲ್ಲಿ ಅದ್ ನಾನು ಕರೆಕ್ಟಾಗಿ ಇಟ್ಟಿದೆ ಅಂಕಲ್ ಇಲ್ಲ ಒಂಚೂರು ಗೈಸ್ ಅಂಕಲ್ ಏನಾದ್ರು ಬಾಯಿ ಬಿಟ್ಟಿಲ್ಲ ಅಂತಿದ್ರೆ ಸೀದಾ ಬಾಯಿ ಒಳಗೆ ಹಾಕ್ಬಿಡ್ತಿದ್ದೆ ಅದೇ ಹೇಳ್ತಾ ಇರೋದು ಹಾಕ್ಬಿಟ್ಟು ಒಂದ್ ಅಮ್ಕೋವರ್ಗಾರು ಬಿಡ್ತಿದ್ದೆ ನಾನು ಅಂಕಲ್ ಮುಂಚೆನೆ ಬಾಯ್ ಬಿಟ್ರು ಗೈಸ್ ಎಲ್ರು ಗೊತ್ತಾಗ್ಬಿಟ್ಟಿದ್ ನಾನು ಏನಾರ ಒಂದ್ ಮಾಡ್ಬಿಡ್ತೀನಿ ಅಂದ್ಬಿಟ್ಟು ಬಾಯ್ದಲ್ಲೇ ಅವ್ರು ಗೈಸ್ ಅಮ್ಮ ಮಗಳು ಇವಾಗ ಬೆಡ್ ನೋಡ್ತವ್ರೆ ನೋಡಿ ಆಂಟಿ ಎಗ್ರಿ ಒಂದ್ಸಲ ನೀವು ಹತ್ತಿ ಮೇಲೆ ಅಲ್ಲ ಎಗ್ರು ಮುಂದೆ ಗೊತ್ತಾಗ್ಬಿಡ್ತೀನಿ ಅವಳಿಗೆ ಆಯ್ತು ಎತ್ತು ಹತ್ಬಿಟ್ಟು ನೋಡು ಆಂಟಿ ಎತ್ತಿ ನೀವು ಹೆಂಗ್ ಹತ್ತಿದ್ದೀರ ಹಾ ನೋಡಿ ಹೆಂಗ್ ಹತ್ತಿದ್ದಾರೆ ಹತ್ತು ನೀನು ಹತ್ತು ಪರವಾಗಿಲ್ಲ ನಾನೇನು ಹಾಕಲ್ಲಪ್ಪ ಹಾಕೋ ಹತ್ತು ಸರಿ ಹತ್ಬಿಟ್ಟು ನೋಡ ಹಂಗೆ ಆಯ್ತು ಕುತ್ಕೋ ಆರಾಮಾಗಿ ಹೆಂಗೆ ನಾನ್ ಹೇಳಿಲ್ಲ ಅಂದ್ರೂ ಬೇರೆ ಕಡೆಯಿಂದ ಬರ್ತದೆ ಇದು ಟ್ರಾಂಪಲಿನ್ಗೆ ಹೋಗೋದೇ ಬೇಡ ಗೈಸ್ ಇಲ್ಲಿ ನೋಡಿ ನನಗೆ ಒಳ್ಳೇದಾಗ್ಲಿ ಅಂದ್ಬಿಟ್ಟು ನನ್ನ ತಲೆ ಮೇಲೆ ಗಂಜಲ ನೀರು ಹಾಕ್ಬಿಟ್ರು ಹಲೋ ಇಲ್ಲಿ ನಮ್ಮ ಅಮ್ಮನ ತಲೆ ಮೇಲೂ ಹಾಕಿದ್ರು ನನ್ನ ತಲೆ ಮೇಲೂ ಹಾಕಿದ್ರು ಒಳ್ಳೇದಾಗುತ್ತೆ ಅಂತ ಹಾಕಿದ್ದಾರೆ ಅಷ್ಟೇನಾ ಕೈಗೆ ಏನ್ ದುಡ್ಡೇನ್ ಕೊಡಲ್ವಾ ಅವಳು ಒಳ್ಳೇದಾಗಲ್ಲ ನಿಂಗೆ ನಮಗ್ ಮಾತ್ರ ಅದು ನೋಡಿ ಗೈಸ್ ಇದು ಗೈಸ್ ಇಲ್ಲಿ ನೋಡಿ ಅಂಕಲ್ ಇತ್ತು ನನಗೆ ಹೆಂಗ್ ಅನ್ಸ್ತೈತೆ ಅಂದ್ರೆ ಕಾಂತಾರ ಫಿಲಮ್ ಅಲ್ಲಿ ಶೂಟಿಂಗ್ ಗೀಟಿಂಗ್ ಮಾಡ್ಬೇಕಾರೆ ಮೇಕಪ್ ಹಾಕ್ತಾರಲ್ಲ ಹಂಗವ್ರೆ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಗಡ್ಡನ ಹಿಂಗೆಲ್ಲ ಮಾಡಿರೋದು ಕ್ರೇಜಿಯಾಗಿ ಕಾಣಿಸ್ತದೆ ಅದೇ ಕಲರ್ದೇ ಹೇಳ್ತಾ ಇರೋದು ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಗೈಸ್ ಇಲ್ಲಿ ನಾನು ನಮ್ಮ ಡುಮ್ಸ್ ಕೇಳಿದ್ಲು ಕೊರಿಯನ್ ಬನ್ ಬೇಕಿತ್ತಂತೆ ಅದಕ್ಕೆ ಆರ್ಡರ್ ಮಾಡ್ತಿದ್ದೆ ಕೊರಿಯನ್ ಬನ್ನು ಮತ್ತೆ ಏನು ಇನ್ನೊಂದು ಬಬಲ್ ಟೀ ಏನೋ ನಾನು ಜೋರಾಗಿ ಕೊರಿಯನ್ ಬನ್ ಅಂತ ಹೇಳ್ತಾ ಇದ್ದೀನಿ ಅದ್ಯಾವ್ದದು ಕರಿಯಣ್ಣ ಅಂತ ಕೇಳ್ತಿದ್ದ ನಮ್ಮಮ್ಮ ಕೊರಿಯನ್ ಬನ್ಗೆ ಕರಿಯಣ್ಣ ಅಂತೀರ ನಮ್ಮಮ್ಮ ಅದ್ಯಾವ್ದದು ಕರಿಯಣ್ಣ ಏನ್ರಿ ನೀವು ಹೇಳ್ಕೊಡಿ ಅಂಟಿ ಒಂಚೂರು ಸುಮ್ನೆ ಹೇಳಲ್ಲ ಮುದ್ಕಿ ಅಂತ ನಿನ್ನ ಸಾರಿ ಮಾ ಗ್ರಾಮರ್ ಮಿಸ್ಟೇಕ್ ಆಯ್ತು ನೀನ್ 18 ವರ್ಷದ ಹುಡುಕಿ ಅವಳು ಮುದ್ಕಿ ಮುದ್ಕಿ ಕೊರಿಯನ್ ಬಂದ್ ಕೊಡಿಸ್ತೀಯ ಅಂತ ಸುಮ್ಮನೆ ಇದ್ದೀನಿ ಮುದ್ಕಿ ಇದು ತೋಳಲ್ಲಮ್ಮ ಇದು ತೊಲೆ ಇದು ತೊಳೆಲ್ಲ ಹಾಕೊಂಡ್ರಲ್ಲೇ ತೊಲೆ 1 hour later. ಯಾಕೋ ಹಿಂಗೆ ಎದ್ರದೆ ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ ಯಪ್ಪ ನಾನೇ ಒಂದ್ ಸೆಕೆಂಡಿಗೆ ಗಾಬರಿ ಬಿದ್ದೋದೆ ಗುರು ಎಲ್ಲಿ ನನ್ನ ಮೇಲೆ ಬಿದ್ಬಿಟ್ಲು ಅಂದ್ಬಿಟ್ಟು ಭಯ ಆಗ್ಬಿಡ್ತು ನನಗಂತೂ ಬಾಯಲ್ಲಿ ತರಿಸಿದ್ದೆ ಗೈಸ್ ಅವ್ರಿಗೆ ಏನಪ್ಪ ಅದು ಕೊರಿಯನ್ ಬನ್ನು ಮತ್ತೇನೋ ಬಬಲ್ ಟೀ ಏನೇನೋ ಹೇಳಿದ್ದು ಅದಕ್ಕೆ ಅದನ್ನು ತರಿಸಿದ್ದೀನಿ ನಾನು ಟೇಸ್ಟ್ ಮಾಡಿಲ್ಲ ಇದೆ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಇದನ್ನ ಹೆಂಗಿದೆ ಅಂತ ಟೇಸ್ಟ್ ಮಾಡುವ ಹೆಂಗಿದೆ ಓಪನ್ ಮಾಡುವ ನೋಡುವ ಗೈಸ್ ಇದು ಕೊರಿಯನ್ ಬರ್ತೈತೆ ಗೈಸ್ ಇದು ಕೊರಿಯನ್ ಚೀಸ್ ಬನ್ ಅಂತೆ 2 ಆರ್ಡರ್ ಮಾಡಿದ್ದೆ ಇದೆ ಗೈಸ್ ಕೊರಿಯನ್ ಚೀಸ್ ಬನ್ ಅಂತೆ ಬನ್ ಒಳಗೆ ಫುಲ್ಲು ಚೀಸ್ ಹಾಕ್ಬಿಟ್ಟು ಕೊಟ್ಟಿರೋದು ಅದಕ್ಕೆ ಕೊರಿಯನ್ ಚೀಸ್ ಬನ್ ಅಂತ ಹಿಂಗೆ ಚೆನ್ನಾಗಿ ತಿಂದಿನೇ ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ ತುಂಬಾ ಚೆನ್ನಾಗಿ ಕಾಣ್ತಿರೋ ರೀಸನ್ ಇದು ಈ ತರ ತಿಂದಿನೇ ಓಕೆನಾ ಆಫ್ಟರ್ ಈಟಿಂಗ್ ಕೊರಿಯನ್ ಚೀಸ್ ಬನ್ ಸೈಡ್ ಎಫೆಕ್ಟ್ಸ್ ಇಸ್ ದಿಸ್ ಬಬಲ್ ಟೀ ಅಂತ ಇದು ದಿಸ್ ಈಸ್ ವಿಚ್ ಫ್ಲೇವರ್ ಐ ಡೋಂಟ್ ನೋ ದಿಸ್ ಈಸ್ ಮೈನ್ ಇದಕ್ಕೇನೆ ಎಷ್ಟು 600 ರೂಪಾಯಿ ಏನೋ ಬೀಳ್ತೀವಿ ಎರಡಕ್ಕೇನೆ ಸೇರಿ 600 ರೂಪಾಯಿ ಬೀಳ್ತು ಐ ಡೋಂಟ್ ಹ್ಯಾವ್ ಯು ಡೋಂಟ್ ಆಸ್ಕ್ ಮೀ ಯು ನೀಡ್ ಟೇಕ್ ದಿಸ್ ಪ್ಲೀಸ್ ಡೋಂಟ್ ಫಾಲೋ ಮೀ ಐ ಹ್ಯಾವ್ ಅ ಗರ್ಲ್ ಫ್ರೆಂಡ್ ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ ನನಗೆ ಆಗ್ತೇ ಪ್ಲೀಸ್ ಡೋಂಟ್ ಫಾಲೋ ಮೀ
ಪ್ಲೀಸ್ ಡೋಂಟ್ ಫಾಲೋ ಮೀ ಐ ಆಮ್ ಟೆಲಿಂಗ್ ಯು. ಪ್ಲೀಸ್ ಕೊಡ, ತಿನ್ಬೇಕು ಅನಿಸ್ತೈತೆ. ಸಾರಿ ಕೇಳು. ಏನಕ್ಕೆ? ಸುಮ್ಮನೆ ಬೇಡ ಅಂತ ಬೇಡ ಬಿಡಾಯ್ತು. ಕೊರಿಯನ್ ಬಬಲ್ ಟೀ ಅಂತೆ, ಇನ್ನು ಅಷ್ಟೊಂದು ಚೆನ್ನಾಗಿದೆ. ಸಾರಿ ಕೇಳಿ ಕೊಟ್ಬಿಡ್ತೀನಿ ಏನಕ್ಕೆ ಸಾರಿ? ಸುಮ್ಮನೆ. ಏನ್ ರೀಸನ್? ರೀಸನ್ ಏನಿಲ್ಲ, ಸಾರಿ ಕೇಳಬೇಕು. ಕೈ ಮುಗಿ, ಸಾರಿ ಕೈ ಮುಗಿದ್ಬಿಟ್ಟು ಸಾರಿ ಕೇಳು. ಓಲಿ ಪಾಪ ಆಮೇಲೆ ಹತ್ತು ಬಿಡ್ತಾಳೆ. ಅಲ್ಲಿ ಕೆಳಗಿಟ್ಟಿದ್ದೀನಿ ನೋಡಲಿ, ಅಲ್ಲಿ ಕೊಟ್ಬಿಡೋಣ. ಆಮೇಲೆ ಹತ್ತು ಬಿಡ್ತಾಳೆ. ಒಂದೇ ಕಣ್ಣಲ್ಲಿ ಹತ್ಬಿಟ್ರೆ ಆಮೇಲೆ ಏನು ಮಾಡೋದು? ಸಪ್ಪೆ ಸಪ್ಪೆ ಎರಡು. ಓಕೆ, ಚೆನ್ನಾಗಿದೆ. ಬಟ್ ಒಂದ್ಸಲಿ ಕುಡಿಬೋದು ಅಷ್ಟೇ ಗೈಸ್. ಏನು ಪದೇ ಪದೇ ತಿನ್ನಬೇಕು ಅಂತ ಅನಿಸಿಲ್ಲ. ಆ ಕೊರಿಯನ್ ಕ್ರೀಮನ್ನು ತಿನ್ಬೋದು, ಇನ್ನು ಜ್ಯೂಸ್ ಕುಡಿಯೋಕ್ಕಲ್ಲ, ಒನ್ ಟೈಮ್ ಅಷ್ಟೇ. ಗೈಸ್, ನಮ್ಮ ಡುಮ್ಸ್ ಏನು ಹೇಳ್ತಿದ್ದಾರೆ ಅಂದರೆ, ಸ್ವಲ್ಪ ಚಿರುನ ಕರಿತೀಯ, ಕಣ್ ತುಂಬ ನೋಡ್ಕೊಬೇಕು. ಅವ್ನು ತುಂಬ ಚೆನ್ನಾಗವನೆ, ಹ್ಯಾಂಡ್ಸಮ್ ಅವನೇ. ಅಲೋ, ನಮ್ಮ ಹುಡ್ಗನೆಲ್ಲ ಲೈನ್ ಹೊಡೆಯಂಗಿಲ್ಲಮ್ಮ. ಇದೆಲ್ಲ ಹೇಳಿಲ್ಲ ನಾನು. ಅಂಕಲ್, ನನಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅಂಕಲ್, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನಿಮ್ಮ ಹೇರ್ ಸ್ಟೈಲ್ ಹೋಗಿದ ತಕ್ಷಣ ಇಂಟರ್ನ್ಯಾಷನಲ್ ಟ್ರಿಪ್. ಅಪ್ಪ ನೀನ್ ಪ್ರ್ಯಾಂಕ್ ನೋಡ್ಬಿಟ್ಟು ನಗ್ತವ್ರಿಲ್ಲಿ. ಇಂಟರ್ನ್ಯಾಷನಲ್ ಟ್ರಿಪ್ ನೀವು ಹೋದ್ರಾ ಅಂಕಲ್? ನೀವು ಹೋದ್ರಾ? ನಮ್ಮಪ್ಪ ಕುಡಿಯಲ್ಲ ಕಣೋ. ಓಹೋ, ಏಯ್ ಮಗ, ಏನ್ ಗೊತ್ತಾ ಇವ್ ಕರ್ದಿದ್ದು ನಿನ್ನ ಕಣ್ ತುಂಬ ನೋಡ್ಕೊಬೇಕಂತೆ. ಸ್ಮೈಲ್ ನೋಡು. ಯಾರಾದ್ರೂ ಒಬ್ರು ಏನಾರು ಹೇಳಿದ ತಕ್ಷಣ ಸ್ಮೈಲ್ ನೋಡು, ಹಂಗೆ. ನೀನ್ ನೋಡ್ಬೇಕಂತೆ ಕಣ್ ತುಂಬ. ಈ ತರದವ್ರೆಲ್ಲ ಇರ್ತಾರಂತ ಅನ್ಕೊಂಡ್ಬಿಟ್ಟೋಳ. ಅವ್ರ ಕಾಲೇಜಲ್ಲಿ ಏನು ನಿನ್ಕಿಂತ ಹ್ಯಾಂಡ್ಸಮ್ ಆಗಿರೋರು ಅಂತೆ. ಬಟ್ ಆದ್ರೂ ನೀನ್ ಒಂದ್ ಸ್ವಲ್ಪ ನೋಡ್ಬೇಕು ಅಂತ ಹೇಳಿದ್ರು. ನೋಡ, ನಾನ್ ನೋಡ ನಿಮಿಷ, ನಾನೇ ಡೈಲಿ ನೋಡ್ತಾಳ ಅದ್ರೆಲ್ಲ. ಚೂರ್ ನೋಡ, ಬಾಯ್ಲಿ ಕಣ್ ತುಂಬ ನೋಡ್ಕೋಬೇಕು ಅಂದ್ರೆ ನೋಡು. ನೋಡ್ಬೇಕು ಅಂತ ಅಷ್ಟೇ. ಅಯ್ಯೋ, ಕಣ್ ತುಂಬ ನೋಡ್ಕೋಬೇಕಂದ್ರೆ ನೋಡು. ಬ್ರೋ, ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಏನಂದ? ಲೈಟ್ ಆಗಿ ನಿಮ್ಮ ಮೇಲೆ ಕ್ರಶ್ ಆಗಿದ್ದೀನಿ. ಯಪ್ಪ ನಿನಗೆ ಅಲ್ಲಿ ಏನು ಬೇಕು ಕೇಳು ನೀನು, ತಂದು ನಾನು ಕೊಡ್ತೀನಿ ನಿಂಗೆಂದಿಗೂ. ಇಂಥ ಆಟಗಳನ್ನೆಲ್ಲ ಏಯ್ ನೋಡ್ದ ಕಣ್ ತುಂಬ ಹೋಗ್ ಮನೆಗೆ. ಆಯ್ತಾಯ್ತು. ದುಡಿಯೋದೇ ನನ್ನ ವೀಕ್ನೆಸ್. ಗೈಸ್, ಇಲ್ಲಿ ನಮ್ಮ ಅಪ್ಪ ಇದು ಲಡ್ಡು ಇದು ಏನ ಪೂರಿ ಲಡ್ಡು. ಪುರಿ ಉಂಡೆ. ಇದೇನು ಕರ್ಜಿಕಾಯಿ ಅನ್ಬೇಡ, ಆಮೇಲೆ ಹೊಡೆದೇ ಹಾಕ್ತೀನಿ ನಿನ್ನ ಮೇಲೆ. ಕಡಬಲ್ಲ ಕಣ, ಅದು ಬಾದೃಶ. ಒಂಚೂರು ಮೆಲ್ಲಕ್ ಬೇಕವ, ಎದ್ರಕತ್ತಾರೆ ಆಡಿಯನ್ಸು. ಒಂಚೂರು ಕಣವ ಮೆಲ್ಲಕ್ ಬೇಕ, ಒಂಚೂರು ನಕ್ಕ. ಭಯ ಪಡ್ಕೊಬಿಡಿ ಗೈಸ್, ಒಂಚೂರು. ಒಂಚೂರು ಮೆಲ್ಲಕ್ ಬೇಕವ. ಇಲ್ಲ ಅಂಕಲ್, ಕೂಯಿ ಅಂಕಲ್, ಅಂಕಲ್. ಅಪ್ಪಾಜಿ ಮಮ್ಮಿ ಕರೀತಿದ್ದೆ, ಹೇಳಪ್ಪಾಜಿ. ಗೈಸ್, ಇವಾಗ ನಮ್ಮ ಡುಮ್ಸ್ ಫ್ಯಾಮಿಲಿ ಅವರೆಲ್ಲ ಬಂದಿದ್ದಾರಲ್ವಾ, ಅದಕ್ಕೆ ನಾನು, ಅಮ್ಮ, ಅಪ್ಪ, ಅಲ್ಲಿರೋ 4 ಜನ ಎಲ್ಲರೂ ಕೂಡ ಇವಾಗ ಊಟಕ್ಕಂತ ಹೋಗ್ತಾ ಇದೀವಿ. ಬನ್ನಿ, ಒಂದು ಒಳ್ಳೆ ಚಿಕನ್ ಬಿರಿಯಾನಿ ಬ್ಯಾಟಿಂಗ್ ಮಾಡಿ. ಅದೇನೋ ಗೊತ್ತಿಲ್ಲ, ವಾರಕ್ಕೊಂದ್ಸಲಿ ಚಿಕನ್ ಬಿರಿಯಾನಿ ತಿಂದಿಲ್ಲ ಅಂದ್ರೆ ಮನುಷ್ಯಂಗೆ ಸಮಾಧಾನನೇ ಆಗಲ್ಲ ಕಣಮ್ಮ. ಗೈಸ್, ಇಷ್ಟು ದಿನ ನಮ್ಮ ಕಾರ್ ಓಡಿಸ್ತಿದ್ದೆ, ಇವತ್ತು ನಾನು ಇವರ ಕಾರ್ ಓಡಿಸ್ತೀನಿ. ಬರ್ಬೇಡ, ಆಯ್ತು, ಯಾರು ಬೇಡ ಅಂದವ್ರು. ನಿನ್ನ ಕರೆಯೋದು ಇಲ್ಲ ಈ ಕಾರಿಗೆ, ಹೋಗು. ಗೈಸ್, ಇದ್ರೆ ಓಡಿಸ್ಬೇಕು ಗೈಸ್, ಇದು ಸಕ್ಕತ್ತಾಗಿದೆ ಇದು. ಗೈಸ್, ಬಂದು ತಿನ್ನಕ್ಕೆ ಈ ಹೋಟೆಲಲ್ಲಿ ನಮ್ಮ ಫೇವ್ರೇಟ್ ಅಂದ್ರೆ ಇದೆ ಗೈಸ್, ಲಾಲಿಪಾಪ್. ಅಂದ್ರೆ ಎಲ್ರೂ ಬಾಯಲ್ಲೂ ನೀರು ಬರುತ್ತೆ ಹಂಗೆ. ಇದಕ್ಕೆ ಸ್ಮಾಲ್ ಆಗ್ಬಿಟ್ಟವೆ. ಅಯ್ಯಯ್ಯ, ದಪ್ಪ ಕೊಡ್ತಿದ್ವಿ, ಇವಾಗೆಲ್ಲ ಚಿಕ್ಕ ಕೊಡ್ತವೆ. ಅಯ್ಯ ಅಲ್ಲಮ್ಮ, ಅಲ್ಲ, ಚಿಕ್ಕು ಪೀಸ್ಗೂ ಗ್ಯಾಸ್ಗೂ ಏನ್ ಸಂಬಂಧ? ಪ್ಲೀಸ್ ಬನ್ನಿ, ಒಳ್ಳೆ ಬ್ಯಾಟಿಂಗ್ ಮಾಡುವ. ಇದು ನನ್ನ ಫೇವ್ರೆಟ್ ಲಾಲಿಪಾಪ್. ಗೈಸ್, ಒಂದು ಸುದ್ದಿ ಏನಂದ್ರೆ, ಗ್ಯಾಸ್ ಖಾಲಿ ಆಗಿರೋದಕ್ಕೆ ಚಿಕ್ಕ ಪೀಸ್ ಮಾಡಿದಾರಂತೆ. ಹೌದಾ? ಸುಮ್ನೆ ಹೇಳ್ತೀರಿ, ಸುಮ್ನೆ ಹೇಳ್ತೀರೇನ್ರಿ ನೀವು?
ನಾನು ಅಲ್ಲ ನಂಬಿಟ್ಬಿಟ್ಟಿದ್ದಲ್ಲಮ್ಮ ನಂಬಿಟ್ಟಿದ್ದೆ ನಾನು ರಾಂಗ್ ಇನ್ಫಾರ್ಮೇಶನ್ ಎಲ್ಲ ಕೊಡ್ಬಾರ್ದು. ಅವಳು ನಗೋದು ನೋಡಿ, ಅವಳು ನಗೋದು. ಗೈಸ್, ಒಂದು ಮಟನ್ ಬಿರಿಯಾನಿ ಬಂದೈತೆ. ಮಟನ್ ಬಿರಿಯಾನಿ ನೋಡ್ತಿದ್ರೆ ಕ್ರೇವಿಂಗ್ ಜಾಸ್ತಿ ಆಗ್ತದೆ, ಅದಕ್ಕೆ ಮಟನ್ ಬಿರಿಯಾನಿ ಭರ್ಜರಿ ಬ್ಯಾಟಿಂಗ್ ಡನ್. ರಿಮಿಕ್ಸ್ ಡಿಜೆ ಮಾಡ್ಬೋದು ಅಂತ. ಯಾಕೆ ನಗ್ತಾ ಇದೀನಿ ಅಂತ ಹೇಳು. ಏನಾರ ಅವಲ್ಲಿ ಹೇಳು ಅವೆಲ್ಲ ಬೇಡ, ನೀನ್ ನಗ್ತಾ ಇತ್ತಾನೀಗ. ಗೈಸ್, ಫೈನಲಿ ಹೊರಡ್ತಿದ್ದಾರೆ ನಮ್ಮ ಡುಮ್ಸ್ ಫ್ಯಾಮಿಲಿ ಅವರು. ಹಲೋ, ಬಾಯ್ 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 ಬಾಯ್. ಆಂಟಿಗೆ ಏ ಇಲ್ಲ ಅವೆಲ್ಲ ಅನ್ನಲ್ಲ. ಬಾಯ್ ಅಂಕಲ್, ಬಾಯ್ ಆಂಟಿ, ಬಾಯ್. ನಮ್ದು ಹಿಂಗೆ ಅಲ್ಲೇ ದುಡ್ಡು ಕೊಡೋ ಮಾತ್ರ ಧರ್ಮಕ್ಕಲ್ ಇವಾಗ ಅಯ್ಯೋ ಅಂಕಲ್, ನೀವು ಇಲ್ಲೇ ಪಕ್ಕದಲ್ಲಿದ್ದೀರಾ, ನೀವು ಇಲ್ಲೋ ನೀವು ಹೋಯ್ತಾ ಅಂಕಲ್. ಬಾಯ್ ಬಾಯ್ ಅಂಕಲ್, ಬಾಯ್ ಅಂಕಲ್. ಚಲೋ ಗೈಸ್, ಹೋಗುವ ಮನೆಗೆ. ಬಾಯ್ 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 ಗೈಸ್. ಫೈನಲಿ ಬ್ಯಾಕ್ ಟು ಹೋಮ್. ಆ್ಯಂಡ್ ಫೈನಲಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಕ್ತಾಯವಾಗುವ ಸಮಯ. ವಿಡಿಯೋ ಇಷ್ಟ ಆಗಿದ್ರೆ ಗಾಯ್ಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೇಳೆ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ನಾಳೆ ನಾನು ಹೊರಗಡೆ ಹೋಗ್ಬೇಕಿತ್ತು, ನಾಳೆ ಒಂದು ಪ್ಲಾನ್ ಇತ್ತು, ಬಟ್ ಅದು ನಾಳೆ ಆಗ್ದಲೇ ಒಂದು ಪೋಸ್ಟ್ಪೋನ್ ಆಗಿ ಟ್ಯೂಸ್ಡೇ ಫಿಕ್ಸ್ ಆಗೈತೆ. ಸೊ ಟ್ಯೂಸ್ಡೇ ಬರುತ್ತೆ, ಅಂದರೆ ಟ್ಯೂಸ್ಡೇ ನಾನು ಮೀಟ್ ಮಾಡೋಕೆ ಹೋಗ್ತಾ ಇರೋದು. ಯಾರು ಏನು ಎತ್ತ ಅಂತೆಲ್ಲ ಗೊತ್ತಾಗುತ್ತೆ. ನೆಕ್ಸ್ಟ್ ವಿಡಿಯೋ ಸಿಗುವ. ಇನ್ನೂ ಚಾಲೆಂಜ್ ವಿಡಿಯೋಸ್ ಮಾಡಬೇಕು ತಲೆ ಕೆಡ್ಸ್ಕೊಂಡು, ಯಾಕಂದರೆ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ನ ಪಡ್ಕೋಬೇಕಲ್ಲ, ಬೇಜಾರಾಗಬಾರ್ದು ಅಂತ ಇನ್ನೂ ವರ್ಕ್ ಹಾರ್ಡ್ ಮಾಡಬೇಕು. ಎನಿವೇಸ್ ಬನ್ನಿ, ಫೈನಲಿ ಬ್ಯಾಕ್ ಟು ಹೋಮ್. ನೆಕ್ಸ್ಟ್ ವಿಡಿಯೋ ಸಿಗುವ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.